ಓಂ ವಿಶ್ವಾಯ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ ಮೊದಲನೇ ಮಂತ್ರ ಇದು. ಅದರ ಅರ್ಥ ಮತ್ತೆ ಅದರ ಅರ್ಥವನ್ನು ವಿವರಿಸುವಂಥ ಓಂ ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂಬೋ ಓದತೀನಾಂ ಯಥೋ ಜಜ್ಜ ಉಗ್ರಸ್ತ್ವೇಷ ನೃಮ್ಣೋ ಋನಯೋ ಯುವತೀನೋಂ ಅನ್ನುವಂಥ ಮಂತ್ರ, ಬೃಹತಿ ಮಂತ್ರ. ಇದಿಷ್ಟರ ಅರ್ಥವನ್ನು ಭಗವಂತರಾಯರು ವ್ಯಾಖ್ಯಾನ ಮಾಡಿದಂತೆ ನಾವು ನೋಡಬೇಕು. ಭಗವಂತರಾಯರು ಮಾಡಿದಂತಹ ಅರ್ಥಗಳನ್ನು ಈ ಹಿಂದೆ ಕೂಡ ಒಂದು ಸ್ವಲ್ಪ ಹೇಳಿದ್ದೆ. ಈ ಬೃಹತಿ ಮಂತ್ರಗಳನ್ನು ಸಂಪಾದನೆ ಮಾಡಿದವರು, ಎಡಿಟ್ ಮಾಡಿದವರು ತಿರುಮಕೂಡಲು ನರಸೀಪುರದ ಕ್ಷೇತ್ರದಲ್ಲಿ ವೃಂದಾವನಸ್ಥರಾಗಿರುವಂತಹ ರಘುನಾಥ ತೀರ್ಥರು ಮತ್ತೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಭಗವಂತರಾಯರು. ವೇದೇಶ ತೀರ್ಥರು ಕೂಡ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಕೇಳಿ ಬರ್ತದೆ. ಆದರೆ ಆ ವ್ಯಾಖ್ಯಾನ ಏನು ಉಪಲಬ್ಧ ಇಲ್ಲ. ಇವೆರಡಕ್ಕೂ ಕೂಡ ತುಂಬ ವ್ಯತ್ಯಾಸ, ಬಹಳ ವ್ಯತ್ಯಾಸ. ಕೆಲವು ಕಡೆ ಇದೆ, ಕೆಲವು ಕಡೆ ಇಲ್ಲ. ರಘುನಾಥ ತೀರ್ಥರ ವ್ಯಾಖ್ಯಾನದಂತೆ ಋಗ್ವೇದದ 10ನೇ ಮಂಡಲ ಮತ್ತು 8ನೇ ಮಂಡಲವನ್ನು ಎರಡನ್ನು ಸೇರಿಸಿ ಏನೊಂದು ಬೃಹತಿ ಛಂದಸ್ಸನ್ನು ಮಾಡ್ತಾರೆ. ಆ ಬೃಹತಿ ಛಂದಸ್ಸನ್ನು ಮಾಡುವಾಗ ಪಾದಗಳು 10ನೇ ಮಂಡಲದ ಒಂದು ಪಾದ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ, ನದಂಬೋದತೀನಾಂ ಅಂತ ಇದು 8ನೇ ಮಂಡಲದ ಒಂದು ಪಾದ, ಯಥೋ ಜಜ್ಞ ಉಗ್ರಸ್ತ್ವೇಷ ನೃಮ್ಣೋ ಅಂತ 10ನೇ ಮಂಡಲದ ಪಾದ ಮತ್ತೊಂದು ಮುಂದೆ. ಅದು ತದಿದಾಸ ಭುವನೇಶು ಜ್ಯೇಷ್ಠಂ ಅನ್ನೋದರ ಮುಂದೆ ಇರುವಂಥ ಶಬ್ದ, ಅದು ಮುಂದೆ ಇರುವಂಥ ಪಾದ. ಅದನ್ನ ಈ ಮಂತ್ರದಲ್ಲಿ, ಈ ಬೃಹತಿ ಮಂತ್ರದಲ್ಲಿ 3ನೇ ಪಾದವನ್ನಾಗಿ ಮಾಡಿಕೊಂಡಿದ್ದಾರೆ. ಮುಂದೆ ಋಣದಯ್ಯೋ ಯುವತೀನಾಂ, ಇದು 8ನೇ ಮಂಡಲದ ಆ ನದಂಬೋ ಓದತೀನಾಂ ಅನ್ನೋದ್ರ ಜೊತೆಗೆ ಮುಂದೆ ಇರುವಂಥದ್ದು ನದಂಯೋ ಯುವತೀನಾಂ ಅಂತ. ಅಲ್ಲಿ ಒಂದೊಂದು ಅಕ್ಷರ ಕಡಿಮೆ ಆಗಬಾರದು ಅಂತ ಹೇಳಿ ಪೂ ಮತ್ತು ರು ಹೀಗೆ ಎರಡನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಮತ್ತೆ ಮುಂದಿನ ವಿಷ್ಣು ಶಬ್ದದ ಅರ್ಥವನ್ನು ಹೇಳುವಂತಹ ಮಂತ್ರದಲ್ಲಿ ಶಹ ಅನ್ನುವುದೊಂದನ್ನು ಸೇರಿಸ್ಕೊಂಡಿದ್ದಾರೆ. ರಘುನಾಥ ತೀರ್ಥರು ಹಾಗೆ ಮಾಡ್ತಾರೆ, ಭಗವಂತರಾಯರು ಹಾಗೆ ಮಾಡ್ತಾರೆ. ಒಟ್ಟಾರೆ ಪೂ ರು ಶ, ಮೊದಲನೇ ಬೃಹತಿ ಮಂತ್ರದ ಪೂರ್ವಾರ್ಧದಲ್ಲಿ ಪೂ ಅನ್ನುವ ಅಕ್ಷರ, ಉತ್ತರಾರ್ಧದಲ್ಲಿ ರು ಅನ್ನುವ ಅಕ್ಷರ, ಎರಡನೇ ಬೃಹತಿ ಮಂತ್ರದ ಉತ್ತರಾರ್ಧದಲ್ಲಿ ಶಹ ಅನ್ನುವ ಅಕ್ಷರ. ಹೀಗೆ ಪುರುಷ ಅನ್ನುವ ಒಂದು ಭಗವಂತನ ನಾಮ ಏನಿದೆ ಅದರ ಒಂದೊಂದು ಅಕ್ಷರವನ್ನು ಹೀಗೆ 3 ಕಡೆಯನ್ನು ಸೇರಿಸ್ಕೊಂಡಿದ್ದಾರೆ. ಸೇರಿಸಿ ಅದರಲ್ಲಿ 36 ಅಕ್ಷರಗಳು ಬರುವಂತೆ ಮಾಡ್ತಾರೆ. ಬೃಹತಿ ಮಂತ್ರಕ್ಕೆ 36 ಅಕ್ಷರಗಳು ಇರಬೇಕಾದದ್ದು ಒಟ್ಟಾರೆ 4 ಪಾದಗಳಲ್ಲಿ. ಒಂದೊಂದು ಪಾದದಲ್ಲಿ 9 ಅಕ್ಷರಗಳಂತೆ 4 ಪಾದಗಳಲ್ಲಿ 36 ಅಕ್ಷರಗಳು ಇರಬೇಕಾದದ್ದು ಬೃಹತಿ ಛಂದಸ್ಸಿನ ನಿಯಮ. ಅದಕ್ಕಾಗಿ ಕಡಿಮೆ ಬಿದ್ದ ಅಕ್ಷರಗಳನ್ನು ತುಂಬಿಸ್ಲಿಕ್ಕಾಗಿ ಈ ಥರ ಮಾಡಿಕೊಂಡಿರ್ತಾರೆ. ಮೊದಲನೇ ಮಂತ್ರ 1ರಲ್ಲಿ ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಂಬೋದತೀನಾಂ ಯಥೋ ಜಜ್ಞ ಉಗ್ರಸ್ತ್ವೇಷ ನೃಮ್ನೋರು ನದಯ್ಯೋ ಯುವತೀನಾಂ ಅಂತ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ತಗೊಂಡಂಥ ಮಂತ್ರ ಒಂದೇ ರೀತಿಯಾಗಿದೆ. ಅದರ ಮುಂದೆ ಸದ್ಯೋಜ ಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂಬೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತ್ಯೋಮಾಶ್ವೋ ಧೇನೂನಾಂ ವಿಶುದ್ಧಸಿ. ಇಲ್ಲಿಯವರೆಗೆ ರಘುನಾಥ ತೀರ್ಥರು ಮಂತ್ರವನ್ನು ತಗೊಂಡಿರ್ತಾರೆ. ತದಿ ಅಂತ 2 ಅಕ್ಷರಗಳನ್ನ ರಘುನಾಥ ತೀರ್ಥರು ತೆಗೆದುಕೊಂಡಿಲ್ಲ. ಆ ತದಿ ಎನ್ನುವ 2 ಅಕ್ಷರಗಳನ್ನ ಭಗವಂತರಾಯರು ತಗೊಂಡಿದ್ದಾರೆ. ಇದು ಅಲ್ಲಿಂದ ವ್ಯತ್ಯಾಸ ಪ್ರಾರಂಭ ಆಗ್ತದೆ. ರಘುನಾಥ ತೀರ್ಥರ ವ್ಯಾಖ್ಯಾನಕ್ಕೂ ಮತ್ತು ಭಗವಂತರಾಯರ ವ್ಯಾಖ್ಯಾನಕ್ಕೂ. ತದಿದಾಸ, ತತ್ ಇತ್ ಆಸ ಅಂತ ಹೀಗೆ ಮೂಲ ಮಂತ್ರದಲ್ಲಿರೋದು. ತತ್ ಆ ಭಗವಂತನೇ, ಆಸ ಇತ್ ಇದ್ದೇ ಇದ್ದ ಅಂತ. ಆ ಮಂತ್ರವನ್ನು ಒಡೆದು ಆಸ ಅನ್ನೋದನ್ನ 3ನೇ ಬೃಹತಿ ಮಂತ್ರಕ್ಕೆ, ತದಿತು ಅನ್ನೋದನ್ನ 2ನೇ ಬೃಹತಿ ಮಂತ್ರದಲ್ಲಿ ಅವರಿಟ್ಕೊಂಡಿದ್ದಾರೆ. ಅಂತೂ ತತ್ ಇತ್ ಆಸ ಅನ್ನೋದು 3 ಬೇರೆ ಬೇರೆ ಪದಗಳು. ಒಂದೇ ಮಂತ್ರದಲ್ಲಿ ಬಂದ ಪದಗಳಿರಬಹುದು, ಆದರೆ ಬೇರೆ ಬೇರೆ ಪದಗಳಂತೂ ಹೌದು. ಆದ್ರಿಂದ ಒಂದು 2 ಪದಗಳನ್ನು ಒಂದು ಮಂತ್ರದಲ್ಲಿಯೂ ಇನ್ನೊಂದು ಪದವನ್ನು ಮತ್ತೊಂದು ಮಂತ್ರದಲ್ಲಿಯೂ ಇಟ್ಕೊಳ್ಳುವುದು ಯೋಗ್ಯವೇ ಆಗ್ತದೆ.
ಆದರೆ ಅನೇಕ ಕಡೆ ಮುಂದಿನ ಮಂತ್ರಗಳಲ್ಲಿ ಏನಾಗ್ತದೆ, ಒಂದು ಪದದಲ್ಲಿರುವಂತಹ ಅಕ್ಷರಗಳನ್ನೇ ಒಡೆದು ಒಂದು ಅಕ್ಷರ ಒಂದು ಮಂತ್ರದಲ್ಲಿ ಮತ್ತೊಂದು ಅಕ್ಷರ ಮತ್ತೊಂದು ಮಂತ್ರದಲ್ಲಿ ಅನ್ನುವಂಥ ಪ್ರಸಂಗ ಬರ್ತದೆ. ಅದು 5ನೇ ಬೃಹತಿ ಮಂತ್ರದಲ್ಲಿ ಭೂತಕೃತೇ ನಮಃ ಅನ್ನುವ 5ನೇ ಮಂತ್ರದಲ್ಲಿ ಅಂಥದೊಂದು ವಿಚಿತ್ರವಾದ ವಿದ್ಯಮಾನ ಇದೆ. ಮುಂದಿನ ಎಲ್ಲಾ ಬೃಹತಿ ಮಂತ್ರಗಳಲ್ಲೂ ಕೂಡ ಬಹುತೇಕ ಇಂಥದೇ ವಿದ್ಯಮಾನ ಮುಂದುವರಿಯುತ್ತದೆ. ಭುವನೇಶು ಜ್ಯೇಷ್ಠಂ ಪುನದಂ ವೋದತೀನಾಂ ಯಥೋ ಜಜ್ಞ ಉಗ್ರಸ್ತ್ವೇಷನ್ ಋಮ್ನೋ ಋಣದಯ್ಯೋ ಯುವತೀನಾಂ ಸದ್ಯೋ ಜಜ್ಞಾ ಅಂತ 5ನೇ ಬೃಹತಿ ಮಂತ್ರ. ಇದು ಭಗವಂತರಾಯರ ದೃಷ್ಟಿಯಲ್ಲಿ ಜಜ್ಞಾನಃ ಅಂದ್ರೆ ಪ್ರಕಟನಾಗುವವನು ಅಂತ ಅರ್ಥ. ಅಲ್ಲಿ ಜಜ್ಞ ಅನ್ನುವುದನ್ನು 5ನೇ ಬೃಹತಿ ಮಂತ್ರದಲ್ಲಿಯೂ, ನೋ ಅನ್ನುವುದನ್ನು 6ನೇ ಬೃಹತಿ ಮಂತ್ರದಲ್ಲಿ ತಗೊಂಡಿದ್ದಾರೆ. ನೋ ನಿರಿಣಾತಿ ಶತ್ರುನ್ ಅಂತ. ಇದು ಭಗವಂತರಾಯರ ಒಂದು ವ್ಯಾಖ್ಯಾನ ವೈಶಿಷ್ಟ್ಯ. ಅವರಿಗೆ 36 ಅಕ್ಷರಗಳು ಮುಖ್ಯ. ಹಾಗಾಗಿ 36 ಅಕ್ಷರಗಳು ಆಗಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಮಾಡಬೇಕಾದಂಥ ಎಲ್ಲಾ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. ಸದ್ಯೋ ಜಜ್ಞಾನೋ ಅಂತಾನೆ 5ನೇ ಬೃಹತಿ ಮಂತ್ರದಲ್ಲಿ ತಗೊಂಡ್ಬಿಟ್ಟಿದ್ರೆ 37 ಅಕ್ಷರ ಆಗ್ತಿದ್ದು. ಅದಕ್ಕಾಗಿ ಸದ್ಯೋ ಜಜ್ಞ ಅಂತ ಅಷ್ಟಕ್ಕೆ ತುಂಡರಿಸಿ, ಆ ತುಂಡರಿಕೆ ನಮಗೆ ತುಂಬಾ ವಿಚಿತ್ರವಾಗಿ ಕಾಣಿಸಬಹುದು. ಆದರೆ ಅವರಿಗೆ 36 ಅಕ್ಷರಗಳಾಗಬೇಕಾದ್ದು ಬಹಳ ಮುಖ್ಯ. ಆದ್ದರಿಂದ ಅಲ್ಲಿಗೆ ತುಂಡರಿಸಿ ನೋ ಅಂತ ಮುಂದೆ ಇದೆ. ಅರ್ಥ ಹೇಳುವಾಗ ಮಾತ್ರ ಹಿಂದೆ ಮುಂದಿನ ಎಲ್ಲವನ್ನೂ ಕೂಡ ಸೇರಿಸಿಕೊಂಡು ಅರ್ಥ ಹೇಳಬೇಕು. ಒಂದೇ ಒಂದು ಮಂತ್ರಕ್ಕೆ ನೇರವಾಗಿ ಅರ್ಥ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದಿರುವ ಮುಂದಿರುವ ಪದಗಳನ್ನು ಸಂದರ್ಭೋಚಿತವಾಗಿ ಹೊಂದಾಣಿಕೆ ಮಾಡಿಕೊಂಡು ಅದಕ್ಕೆ ಅರ್ಥಗಳನ್ನು ವರ್ಣನೆ ಮಾಡಬೇಕು. ಯಥಾಯೋಗ್ಯಂ ಪೂರ್ವೋತ್ತರಗತ ಪದಾನುವೃತ್ಯ ಅನ್ವಯೋ ಬೋದ್ಧವ್ಯ ಅಂತ ರಘುನಾಥ ಭಗವಂತರಾಯರು 2ನೇ ಮಂತ್ರದ ವ್ಯಾಖ್ಯಾನ ಸಂದರ್ಭದಲ್ಲಿ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಕಡೆಯಿಂದ ಶಬ್ದಗಳನ್ನ ಅಥವಾ ಅಕ್ಷರಗಳನ್ನ ಬೇರೆ ಅಂದ್ರೆ ಬೇರೆ ಗ್ರಂಥಗಳಿಂದ ಅಥವಾ ಬೇರೆ ಭಾಗದಿಂದ ಅಂತ ಅರ್ಥ ಅಲ್ಲ. ಅದೇ ಬೃಹತಿ ಮಂತ್ರಗಳಲ್ಲೇ ಹಿಂದು ಮುಂದಿನ ಬೃಹತಿ ಮಂತ್ರಗಳಿಂದ ಅಕ್ಷರಗಳನ್ನ ಅಥವಾ ಪದಗಳನ್ನು ತಗೊಂಡು ವ್ಯಾಖ್ಯಾನ ಮಾಡಬೇಕು ಅಂತ ಅವ್ರದ್ದು ಅಭಿಪ್ರಾಯ. ಒಟ್ಟಾರೆ ಪ್ರತಿಯೊಂದು ಮಂತ್ರದಲ್ಲಿ ಕೂಡ 36 ಅಕ್ಷರಗಳಾಗಬೇಕಾದ ಬಹಳ ಮುಖ್ಯ. ಒಂದು ಬೃಹತಿ ಮಂತ್ರದಲ್ಲಿ 36 ಅಕ್ಷರ ಆದರೆ 1000 ಬೃಹತಿ ಮಂತ್ರಗಳಲ್ಲಿ 36,000 ಅಕ್ಷರಗಳಾಗ್ತವೆ. ಈ 36,000 ಅಕ್ಷರಗಳ ಮಹತ್ವ ಇತ್ಯಾದಿಗಳ ಬಗ್ಗೆ ಎಲ್ಲ ಹಿಂದೆ ನಾನು ಹೇಳಿದ್ದೇನೆ. 36,000 ಹಗಲು ರಾತ್ರಿ, 36,000 ಸ್ತ್ರೀ ರೂಪಗಳು, 36 ಪುರುಷ ರೂಪಗಳು, 36,000 ಪುರುಷ ರೂಪಗಳು ಇತ್ಯಾದಿಗಳ ಬಗ್ಗೆ ಹಿಂದೆ ಬಂದಾಗಿದೆ. ಅಂತೂ ಹೀಗೆ ಇದು ರಘುನಾಥ ತೀರ್ಥರ ಮತ್ತೆ ಭಗವಂತರಾಯರ ವ್ಯಾಖ್ಯಾನದ ಒಂದು ವ್ಯತ್ಯಾಸ. ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಹೀಗೆ ಅಕ್ಷರಗಳನ್ನಾಗಲಿ ಪದಗಳನ್ನಾಗಲಿ ಒಡೆಯುವುದು ಕಾಣಿಸೋದಿಲ್ಲ. ಒಂದು ಪಾದ 10ನೇ ಮಂಡಲದ್ದು, ಅದ್ರ ಮುಂದಿನ ಪಾದ ಒಂದು ಬೃಹತಿ ಮಂತ್ರವನ್ನು ಸಂಪಾದನೆ ಮಾಡುವಾಗ ಒಂದು ಸಂಪಾದಿತವಾದ ಬೃಹತಿ ಮಂತ್ರದಲ್ಲಿ 10ನೇ ಮಂಡಲದ ಒಂದು ಪಾದ, 8ನೇ ಮಂಡಲದ ಮತ್ತೊಂದು ಪಾದ, 3ನೇ ಪಾದವಾಗಿ 10ನೇ ಮಂಡಲದ ಮತ್ತೊಂದು, ಅಂದ್ರೆ ಅಲ್ಲಿದೆ ಕಂಟಿನ್ಯೂ ಆಗಿರುವಂತಹ ಒಂದು ಭಾಗ, 4ನೇ ಮಂತ್ರವಾಗಿ ಮತ್ತೆ 8ನೇ ಮಂಡಲದಲ್ಲಿರುವಂತಹ ಒಂದು ಪಾದ. ಹೀಗೆಲ್ಲ ಮಾಡ್ತಾ ಹೋದಾಗ 1000 ಬೃಹತಿ ಮಂತ್ರಗಳನ್ನ ರಘುನಾಥ ತೀರ್ಥರು ಸಂಪಾದಿಸಿದ್ದಾರೆ. ಅವರ ಅನೇಕ ಮಂತ್ರಗಳನ್ನು ನಾವು ನೋಡಿದಾಗ ಅಲ್ಲಿ 36 ಅಕ್ಷರಗಳು ಎಲ್ಲಾ ಕಡೆ ಆಗೋದಿಲ್ಲ, ಕೆಲವು ಕಡೆ ಆಗ್ತವೆ. ಆಗದೇ ಇದ್ದಲ್ಲಿ ಪೂ, ರು, ಶ ಇತ್ಯಾದಿ ಮಂತ್ರಗಳನ್ನು ಆವೃತ್ತಿ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಿದ್ದೆ. ಭಾವ ಅನ್ನುವ ಅರ್ಥವನ್ನು ವಿವರಿಸುವಂತಹ 7ನೇ ಬೃಹತಿ ಮಂತ್ರದಲ್ಲಿ 35 ಅಕ್ಷರ ಆಗ್ತವೆ. ಭೂತಾತ್ಮನೇ ನಮಃ ಅನ್ನುವ ಮಂತ್ರವನ್ನು ವಿವರಿಸುವ 8ನೇ ಮಂತ್ರದಲ್ಲಿ 33, ಅದರ ಮುಂದೆ 33, ಅದರ ಮುಂದೆ 34, ಅದರ ಮುಂದೆ 35, ಅದ್ರ ಮುಂದೆ ಮತ್ತೆ 35, ಕೆಲವು ಕಡೆ 34, ಕೆಲವು ಕಡೆ 36 ಹೀಗೆಲ್ಲ ಆಗ್ತವೆ. ಇದೊಂದು ಕೊರತೆ ಅಂತ ಕಾಣಬಹುದು ನಮಗೆ. ಭಗವಂತರಾಯರು ಮಾಡಿದ ವ್ಯಾಖ್ಯಾನವನ್ನು ಗಮನಿಸಿದವರಿಗೆ ಅಲ್ಲಿ 36 ಅಕ್ಷರಗಳು ನಿಖರವಾಗಿ ಕರಾರುವಾಕ್ಕಾಗಿ ಕಾಣುವಾಗ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಆ ಅಕ್ಷರಗಳು ಕಡಿಮೆ ಇವೆಯಲ್ಲ ಅಂತ ಒಂದು ಗೊಂದಲ ಹುಟ್ಟಬಹುದು. ಆದರೆ ಅದಕ್ಕೂ ಒಂದು ಶಾಸ್ತ್ರದಲ್ಲಿ ಮಾರ್ಗ ಇದೆ. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ, ಬೃಹತಿ
ಇತ್ಯಾದಿ ಛಂದಸ್ಸುಗಳಿವೆ. ಗಾಯತ್ರುಷ್ಣಿಗ್ ಅನುಷ್ಠುಪ್ ಚ ಬೃಹತಿ ಪಂಕ್ತಿರೇವ ಚ ತ್ರಿಷ್ಟುಪ್ ಜಗತ್ಯತಿ ಛಂದೋ ಅಂಥೇಳಿ ಹೀಗೆ ಅನೇಕ ಥರದ ಛಂದಸ್ಸುಗಳಿವೆ. ಈ ಯಾವುದೇ ಛಂದಸ್ಸಿನಲ್ಲಿ ಕೆಲವು ಅಕ್ಷರಗಳೇನಾದರೂ ಕಡಿಮೆ ಆದರೆ ಅದಕ್ಕೆ ಛಂದಸ್ಸಿಗೆ ಭಂಗ ಬರದೇ ಇರುವಂತೆ ಭಂಗ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಪ್ರಮಾಣ ಶ್ಲೋಕಗಳು ಕಂಡು ಬರ್ತವೆ. ಅವು ವೇದಗಳಲ್ಲಿಯೇ ಇವೆ. ಅಂಥದ್ದನ್ನು ಒಂದೆರಡನ್ನ ನಾವು ಗಮನಿಸೋಣ. ರಘುನಾಥ ತೀರ್ಥರು ಅದನ್ನೆಲ್ಲ ತಮ್ಮ ವ್ಯಾಖ್ಯಾನದಲ್ಲೇನು ವರ್ಣನೆ ಮಾಡಿದ್ದು ನನಗೆ ಕಾಣಲಿಲ್ಲ. ಆದರೂ ಶಾಸ್ತ್ರದ ಬೇರೆ ಬೇರೆ ಭಾಗಗಳಲ್ಲಿ ಅಂಥದ್ದನ್ನು ನಾವು ನೋಡಿದ್ದೀವಿ. ಅದೆಲ್ಲಿದೆ ಅಂದರೆ, ನವಾ ಏಕೇನ ಅಕ್ಷರೇಣ ಛಂದಾಂಸಿ ವಿಯಂತಿನ ದ್ವಾಭ್ಯಾಂ, ಇದು ಐತರೇಯ ಬ್ರಾಹ್ಮಣ 1:6 ಮತ್ತು 2:37 ಕಂಡು ಬರ್ತದೆ. ಒಂದು ಅಕ್ಷರ ಅಥವಾ ಎರಡು ಅಕ್ಷರಗಳು ಕಡಿಮೆ ಅಥವಾ ಹೆಚ್ಚಾದರೆ ಛಂದಸ್ಸಿಗೇನು ಭಂಗ ಬರೋದಿಲ್ಲ. ಶತಪಥ ಬ್ರಾಹ್ಮಣದಲ್ಲಿ ನ ಅಕ್ಷರಾಚ್ಛಂದೋ ವಿಯತಿ ಅಕಸ್ಮಾನ್ ನ ದ್ವಾಭ್ಯಾಂ, ಒಂದು ಅಕ್ಷರದಿಂದ ಛಂದಸ್ಸಿಗೇನು, ಒಂದು ಅಥವಾ ಎರಡು ಅಕ್ಷರಗಳಿಂದ ಆ ಛಂದಸ್ಸಿಗೇನು ವ್ಯತ್ಯಾಸ ಆಗುವುದಿಲ್ಲ ಅಂತ. ಇದು ಶತಪಥ ಬ್ರಾಹ್ಮಣ 13:2-3 ಭಾಗದಲ್ಲಿ. ಕೌಶೀತಕಿ ಬ್ರಾಹ್ಮಣದಲ್ಲಿಯೂ ಕೂಡ ನಹಿ ಏಕೇನ ಅಕ್ಷರೇಣ ಅನ್ಯಚ್ಛಂದೋ ಭವತಿ ನ ದ್ವಾಭ್ಯಾಂ 27 1ನೇ ಭಾಗ. ಇದು ಒಂದೊಂದು ಅಕ್ಷರದಿಂದ ಛಂದಸ್ಸಿಗೇನು ಭಂಗ ಆಗೋದಿಲ್ಲ ಅಥವಾ ಎರಡು ಅಕ್ಷರದಿಂದಲೂ ಆಗೋದಿಲ್ಲ ಅಂತ. ಹಾಗಾದ್ರೆ ಅನುಷ್ಠುಪ್ ಛಂದಸ್ಸಾಗಬೇಕಾದ್ರೆ ಒಟ್ಟಾರೆ 32 ಅಕ್ಷರ ಆಗಬೇಕು. ಬೃಹತಿ ಛಂದಸ್ಸಾಗಬೇಕಾದ್ರೆ 36 ಅಕ್ಷರಗಳಾಗಬೇಕು. ಕೆಲವು ಅಕ್ಷರಗಳು ಕಡಿಮೆ ಆದರೆ ಆ ಛಂದಸ್ಸನ್ನು ನಾವು ಹೇಗೆ ಅನುಷ್ಠುಪ್ ಅಥವಾ ಬೃಹತಿ ಇತ್ಯಾದಿ ರೂಪವಾಗಿ ಅವುಗಳನ್ನು ಪರಿಗಣಿಸಬೇಕು ಅಂತ ಒಂದು ಸಂಶಯ ನಮಗೆಲ್ಲರಿಗೂ ಕೂಡ ಬರಬಹುದು. ಅದಕ್ಕೆ ಇಲ್ಲಿ ವೇದವೇ ಹೀಗೆ ಉತ್ತರ ಹೇಳಿದೆ. ಹಾಗಾದ್ರೆ ಆ ಛಂದಸ್ಸುಗಳನ್ನು ನಾವು ಏನಂತ ಹೇಳಬೇಕು ಅಂದ್ರೆ, ಅದಕ್ಕೆ ನಿಚೃದ್ ಬೃಹತಿ, ವಿರಾಟ್ ಬೃಹತಿ ಅಂತ ಹೀಗೆ ಹೇಳ್ತಾರೆ. ಒಂದು ಅಕ್ಷರ ಯಾವ್ದಾದ್ರು ಛಂದಸ್ಸಿನಲ್ಲಿ, ಒಟ್ಟಾರೆ ಛಂದಸ್ಸಿನಲ್ಲಿ ಕಡಿಮೆ ಆದರೆ ಅದು ನಿಚೃದ್ ಬೃಹತಿ. ದ್ವಾಭ್ಯಾಂ ನ್ಯೂನ ವಿರಾಟ್, ಎರಡು ಅಕ್ಷರಗಳು ಕಡಿಮೆ ಆದರೆ ವಿರಾಟ್ ಬೃಹತಿ ಅಂತ ಅದನ್ನು ಕರಿಬೇಕು. ವಿರಾಟ್ ಅನುಷ್ಠುಪ್ ಛಂದಸ್ಸಿದ್ರೆ, ಯಾವುದಾದ್ರೂ ಮಂತ್ರದಲ್ಲಿ ಅನುಷ್ಠುಪ್ ಛಂದಸ್ಸಿದ್ರೆ ಅಕ್ಷರ ಕಡಿಮೆ ಆದರೆ ನಿಚೃತ್ ಅನುಷ್ಠುಪ್, ಎರಡು ಅಕ್ಷರ ಕಡಿಮೆ ಆದರೆ ವಿರಾಟ್ ಅನುಷ್ಠುಪ್. ಈಗ ನಾವು ಬೃಹತಿ ಮಂತ್ರದ ಕುರಿತಾಗಿ, ಬೃಹತಿ ಛಂದಸ್ಸಿನ ಮಂತ್ರಗಳ ಕುರಿತಾಗಿ ಮಾತಾಡ್ತಿದ್ದೇವೆ. ಬೇರೆ ಛಂದಸ್ಸುಗಳ ವಿಚಾರ ನಮ್ಗೆ ಇಲ್ಲಿ ಬೇಕಾಗಿಲ್ಲ. ನಾವು ನೋಡುವ ಬೃಹತಿ ಮಂತ್ರಗಳಲ್ಲಿ, ಅದು ರಘುನಾಥ ತೀರ್ಥರು ಸಂಪಾದನೆ ಮಾಡಿದ ಮಂತ್ರಗಳಲ್ಲಿ ಏನಾದರೂ ಅಕ್ಷರಗಳು ಕಡಿಮೆ ಬಂದ್ರೆ, ಒಂದು ಅಕ್ಷರ ಕಡಿಮೆ ಆದರೆ ನಿಚೃತ್ ಬೃಹತಿ, ಎರಡು ಅಕ್ಷರ ಕಡಿಮೆ ಬಂದ್ರೆ ಅದು ವಿರಾಟ್ ಬೃಹತಿ. ಏಕೇನ ಅಧಿಕ ಭುರಿಕ್, ಒಂದು ಅಕ್ಷರ ಏನಾದರೂ ಹೆಚ್ಚಾದರೆ ಅದನ್ನು ಭುರಿಕ್ ಬೃಹತಿ ಅನ್ಬೇಕು. ಎರಡು ಅಕ್ಷರ ಹೆಚ್ಚಾದರೆ ಅದನ್ನು ಸ್ವರಾಟ್ ಬೃಹತಿ ಅಂತ ಕರಿಬೇಕು. ಇದು ಬೇರೆ ಬೇರೆ ಕಡೆನೂ ಕೂಡ, ಈ ಗಾಯತ್ರಿಯಲ್ಲಿ ಗಾಯತ್ರಿ ಉಷ್ಣಿಕ್ ಅನುಷ್ಠುಪ್ ಚ ಬೃಹತಿ ಎಲ್ಲಾ ಕಡೆನೂ ಕೂಡ ಹೀಗೆ ಕಂಡು ಬಂದೇ ಬರ್ತದೆ. ಗಾಯತ್ರಿಯಲ್ಲಿ 24 ಅಕ್ಷರಗಳು ಇರಬೇಕು ಅಂತಿದೆ. 24 ಅಕ್ಷರ ಗಾಯತ್ರಿ, ನಮಗೆ ಇದು ಗೊತ್ತಿದೆ. ಅಲ್ಲೇನಾದ್ರೂ ಒಂದು ಅಕ್ಷರ ಕಡಿಮೆ ಆದರೆ ಅದು ನಿಚೃತ್ ಗಾಯತ್ರಿ ಆಗ್ತದೆ. ಉಷ್ಣಿಕ್ ಛಂದಸ್ಸಿನಲ್ಲಿ 28 ಅಕ್ಷರಗಳಿರಬೇಕು. ಒಂದು ಅಕ್ಷರ ಕಡಿಮೆ ಆದರೆ ಅದು ನಿಚೃತ್ ಉಷ್ಣಿಕ್ ಆಗ್ತದೆ. ಮತ್ತೆ ಅನುಷ್ಠುಪ್ನಲ್ಲಿ 32 ಅಕ್ಷರಗಳಿರಬೇಕು. ಅಲ್ಲಿ 31 ಅಕ್ಷರ ಆದರೆ ಅದು ನಿಚೃತ್ ಅನುಷ್ಠುಪ್ ಆಗ್ತದೆ. ಹಾಗೇನೆ ಹೆಚ್ಚಾದರೆ 25 ಅಕ್ಷರಗಳಾದರೆ ಭುರಿಕ್ ಗಾಯತ್ರಿ. ಹೀಗೆ ಎಲ್ಲಾ ಕಡೆನೂ ಕೂಡ ವಿರಾಟ್ ಗಾಯತ್ರಿ, ವಿರಾಟ್ ಉಷ್ಣಿಕ್, ಈ ಥರದ ಒಂದು ವ್ಯತ್ಯಾಸ ಎಲ್ಲ ಕಡೆನೂ ಹಾಗೆ ಆಗ್ತದೆ. ಇವನ್ನೆಲ್ಲ ವೇದದಲ್ಲೇ ಅನೇಕ ಕಡೆ ನಾವು ನೋಡ್ತೇವೆ. ಮಹಾವಿದ್ವಾಂಸರಾದಂಥ ಗುರುಗಳಾದಂಥ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಉಪನಿಷತ್ ಚಂದ್ರಿಕಾ ಪುಸ್ತಕದಲ್ಲಿ ವೈದಿಕ ಛಂದೋ ಮೀಮಾಂಸಾ ಅನ್ನೋ ಒಂದು ಪ್ರಕರಣ, ಒಂದು ಪರಿಶಿಷ್ಟ ಭಾಗದಲ್ಲಿ ಇವುಗಳನ್ನೆಲ್ಲ ಹೇಳಿದ್ದಾರೆ. ಈ ಮಾಹಿತಿಗಳನ್ನು ನಾನು ಎಲ್ಲಿಂದ ಸ್ವೀಕಾರ ಮಾಡಿದೆ ಅನ್ನೋದಕ್ಕಾಗಿ ಆಧಾರಭೂತವಾಗಿ ಇದನ್ನೆಲ್ಲ ಹೇಳ್ತಿದ್ದೇನೆ. ಹಾಗಿರುವುದರಿಂದ ರಘುನಾಥ ತೀರ್ಥರು ಸಂಪಾದನೆ ಮಾಡಿದ ಬೃಹತಿ ಮಂತ್ರಗಳಲ್ಲಿ ಒಂದೋ ಅಥವಾ ಎರಡನೇ ಅಕ್ಷರವೋ ಕಡಿಮೆ ಆದರೆ
ಅದನ್ನ ನಿಚೃತ್ ಬೃಹತಿ ಅಥವಾ ವಿರಾಟ್ ಬೃಹತಿ ಅಂತ ಹೇಳಿಬಿಡೋಣ, ಏನು ಸಮಸ್ಯೆ ಅಲ್ಲ. ಅದಕ್ಕಾಗಿ ಈ ಒಂದು ಪದವನ್ನೇ ಒಡೆದು, ಪದದ ಒಂದು ಅಕ್ಷರ ಈ ಮಂತ್ರದಲ್ಲಿ, ಮತ್ತೊಂದು ಅಕ್ಷರ ಮತ್ತೊಂದು ಮಂತ್ರದಲ್ಲಿ ಅಂತ ಹೇಳಲೇಬೇಕಾದ್ದೇನಿಲ್ಲ. ಅದರಿಂದಲೇ ನನಗೂ ಕೂಡ ಈ ರಘುನಾಥ ತೀರ್ಥರು ಸಂಪಾದನೆ ಮಾಡಿದ ಬೃಹತಿ ಮಂತ್ರಗಳು ಮತ್ತೆ ಭಗವಂತರಾಯರು ಸಂಪಾದನೆ ಮಾಡಿದ ಬೃಹತಿ ಮಂತ್ರಗಳಲ್ಲಿ ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ ಹೆಚ್ಚು ಇಷ್ಟ ಆಗಿದ್ದು ರಘುನಾಥ ತೀರ್ಥರು ಮಾಡಿದ್ದೆ. ಭಗವಂತರಾಯರು ಸಂಪಾದಿಸಿದ ಬೃಹತಿ ಮಂತ್ರಗಳನ್ನು ನಾನು ತಪ್ಪು ಅಂತ ಹೇಳ್ತಿಲ್ಲ, ಇದನ್ನು ಗಮನಿಸಬೇಕು ಎಲ್ಲರೂ ಕೂಡ. ದೊಡ್ಡವರು ಮಾಡಿದ್ದು ಯಾವುದನ್ನು ಕೂಡ ತಪ್ಪು ಅಂತ ಹೇಳುವ ಅಧಿಕಾರ, ದರ್ಪ ನಮಗಿರಬಾರ್ದು. ಅಷ್ಟು ಜ್ಞಾನವೂ ನಮ್ಮದಲ್ಲ. ಅಂಥವರೆಲ್ಲ ಮಾಡಿದ ಕೆಲವು ವ್ಯಾಖ್ಯಾನಗಳನ್ನು ಅನುಸರಿಸಿಯೇ ನಮ್ಮಂಥವ್ರು ಏನೇನೋ ಪ್ರವಚನಗಳನ್ನು, ವ್ಯಾಖ್ಯಾನಗಳನ್ನು ನಡೆಸಿದ್ದೇವೆ. ನನಗೆ ಇಷ್ಟ ಆಗಿದ್ದು ರಘುನಾಥ ತೀರ್ಥರು ಮಾಡಿದಂಥ ವ್ಯಾಖ್ಯಾನ. ಅಲ್ಲಿ ಈ ಅಕ್ಷರಗಳನ್ನು ಹಿಂದು ಮುಂದೆ ಮಾಡಿಕೊಂಡು ಈ ಒಂದು ವ್ಯತ್ಯಾಸ ಅಲ್ಲಿ ಕಾಣಿಸೋದಿಲ್ಲ. ಆದ್ರಿಂದಲೇ ರಘುನಾಥ ತೀರ್ಥರು ಏನು ಈ 1000 ಮಂತ್ರಗಳನ್ನು ಹೇಳಿದ್ದಾರೆ, ಆ ಎಲ್ಲಾ ಮಂತ್ರಗಳಿಗೂ ಕೂಡ ಒಂದು ಸರಿಯಾದ ಅರ್ಥ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ರಘುನಾಥ ತೀರ್ಥರೇ ಆಗಲಿ, ಭಗವಂತರಾಯರೇ ಆಗಲಿ, ಈ 1000 ಬೃಹತಿ ಮಂತ್ರಗಳಿಗೆ ಅರ್ಥವನ್ನೇನು ಎಲ್ಲ ಪೂರ್ಣವಾಗಿ ಅರ್ಥಗಳನ್ನು ಹೇಳಲಿಲ್ಲ. ಅದರಲ್ಲಿ ಕೆಲವು ಭಾಗಕ್ಕೆ ಅರ್ಥ ಹೇಳಿದ್ದಾರೆ, ಇನ್ನು ಕೆಲವು ಭಾಗಕ್ಕೆ ಅರ್ಥಗಳನ್ನು ನಾವೇ ಊಹೆ ಮಾಡಬೇಕಾಗ್ತದೆ. ಅಲ್ಲಿ ಸಂಪಾದಿತ ಬೃಹತಿ ಮಂತ್ರಗಳಿಗೆ ಭಗವಂತರಾಯರು 10ನೇ ಮಂಡಲದಲ್ಲಿರುವಂತಹ, ಋಗ್ವೇದದ 10ನೇ ಮಂಡಲದಲ್ಲಿರುವಂತಹ ಮೂಲ ಮಂತ್ರಗಳಿಗೆ ಅರ್ಥ ಹೇಳಿದ್ದಾರೆ. ಸಂಪಾದನೆ ಮಾಡಿದ್ಮೇಲೆ, ಎಡಿಟ್ ಮಾಡಿದ್ಮೇಲೆ 1ನೇ ಬೃಹತಿ ಮಂತ್ರ, 2ನೇ ಬೃಹತಿ ಮಂತ್ರ, 3ನೇ ಬೃಹತಿ ಮಂತ್ರ ಅಂತ ಹೀಗೆ 1000 ಮಂತ್ರಗಳಾಗ್ತಾವಲ್ಲ, ಅದಕ್ಕೆ ಅವರು ಆ 8ನೇ ಮಂಡಲದಲ್ಲಿ ಬರುವಂತಹ ಪ್ರತಿಯೊಂದು ಮಾತುಗಳಿಗೂ ಅರ್ಥ ಹೇಳಿದಂತೆ ಕಂಡು ಬರೋದಿಲ್ಲ. ರಘುನಾಥ ತೀರ್ಥರು ಕೂಡ ಅದನ್ನು ಹೇಳಿಲ್ಲ, ಹಿಂದಿನಂತೆ ತಿಳ್ಕೋಬೇಕು ಅಂತ ಹೇಳಿಬಿಡ್ತಾರೆ. ಭಗವಂತರಾಯರು ಕೂಡ ಅದನ್ನು ಹೇಳಿದಂತೆ ಕಾಣಿಸೋದಿಲ್ಲ. ನಾವು ಇದನ್ನು ಮುಂದೆ ನಮ್ಮ ವಿಷ್ಣು ಸಹಸ್ರನಾಮ ಮತ್ತೆ ಬೃಹತಿ ಸಹಸ್ರನಾಮಗಳ ಅಧ್ಯಯನ ಮುಂದುವರೆದಂತೆ ಇದ್ರ ಬಗ್ಗೆ ಸ್ಪಷ್ಟತೆ ಸಿಗಬಹುದು. ಭಗವಂತರಾಯರು ಮತ್ತೇನಾದರೂ ಹೇಳಿದ್ದಾರೋ ಅನ್ನುವುದು ನಮ್ಮ ಗಮನಕ್ಕೆ ಬಂದರೂ ಬರಬಹುದು. ಆದ್ರಿಂದಲೇ ಈ ಅಕ್ಷರಗಳ ಒಂದು ಅಸ್ತವ್ಯಸ್ತತೆ, ಅಲ್ಲಿ ಚೆಲ್ಲಾಪಿಲ್ಲಿ ಆಗುವಂತಹ ಸಾಧ್ಯತೆ ಭಗವಂತರಾಯರ ವ್ಯಾಖ್ಯಾನದಲ್ಲಿದೆ, ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಅದು ಇಲ್ಲ. ಅದಕ್ಕಾಗಿ ರಘುನಾಥ ತೀರ್ಥರ ಸಂಪಾದನಾ ಕ್ರಮವನ್ನು ನಾನು ಕೂಡ ಇಷ್ಟಪಟ್ಟಿದ್ದೇನೆ. ಮತ್ತೆ ಇವರಿಬ್ಬರೂ ಕೂಡ ಆ ಸಂಪಾದಿತವಾದ ಬೃಹತಿ ಮಂತ್ರಗಳಿಗೆ ಅರ್ಥ ಹೇಳಲಿಲ್ಲ ಅಂತ ಹೇಳಿದೆ. ಅದನ್ನು ಹೇಳುವಂಥ ಪ್ರಯತ್ನವನ್ನು ಕೂಡ ನಾನು ಮುಂದೆ ಮಾಡುವವನಿದ್ದೇನೆ. ಅದನ್ನು ಬಹುಶ್ರುತರಾದಂಥ ಅನುಭವಿಗಳು, ಜ್ಞಾನಿಗಳು ಆದಂಥ ತಾವೆಲ್ಲರೂ ಕೂಡ, ವಿದ್ವಾಂಸರು ಮತ್ತಿತರರು ಪ್ರತಿಯೊಬ್ಬರು ಕೂಡ ನಾನು ಮಾಡಿದ ವ್ಯಾಖ್ಯಾನ, ಒಟ್ಟಾರೆ 3 ವ್ಯಾಖ್ಯಾನಗಳಾಗ್ತದೆ. ಭಗವಂತರಾಯರ ರಘುನಾಥ ತೀರ್ಥರ ವ್ಯಾಖ್ಯಾನ ಒಂದು, ಭಗವಂತರಾಯರ ವ್ಯಾಖ್ಯಾನ ಒಂದು, ಆಮೇಲೆ ನನ್ನ ವ್ಯಾಖ್ಯಾನ ಒಂದಾಗ್ತದೆ. ಇವೆಲ್ಲವನ್ನು ಕೂಡ ಗಮನಿಸಿ ಇದರ ಬಗ್ಗೆ ಏನೂ ಸಂಕೋಚವಿಲ್ಲದೆ ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಂದೆ ಹೇಳಬೇಕು ನೀವು. ಇದರ ಜೊತೆಗೇನೆ ಬೇರೆ ಬೇರೆ ಭಾಷೆಗಳು, ಸಂಸ್ಕೃತ ಸಾಹಿತ್ಯದಲ್ಲಿ, ವೈದಿಕ ಸಾಹಿತ್ಯದಲ್ಲಿ ಮತ್ತಾರು ಭಾಷ್ಯಕಾರರು ಈ ವ್ಯಾಖ್ಯಾನಗಳೆಲ್ಲ ಮಾಡಿದ್ದಾರೆ. ಬೃಹತಿ ಮಂತ್ರಕ್ಕೆ ಮಾಡಿಲ್ಲದೆ ಹೋದರೂ ವೇದ ಮಂತ್ರಗಳಿಗೆ ಮಾಡಿರ್ತಾರೆ. ಆ ಎಲ್ಲ ವೇದ ವ್ಯಾಖ್ಯಾನಗಳನ್ನು ಪರಿಶೀಲಿಸಿ ಹೀಗೆ ಒಟ್ಟಾರೆ ಒಂದು ಸುಂದರವಾದಂತಹ ಅರ್ಥವನ್ನು, ಆಚಾರ್ಯ ಮಧ್ವರ ಹೃದಯಕ್ಕೆ ಹತ್ತಿರ ಆಗುವಂತಹ ಅರ್ಥವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಈಗಾಗಲೇ ಮಾಡಿದ್ದೇನೆ. ಮೊದಲನೇ ಮಂತ್ರಕ್ಕೂ ಕೂಡ ತ್ರಿದಾಸ ಭುವನೇಶ್ವರ ಜ್ಯೇಷ್ಠಂ ಅನ್ನೋದಕ್ಕೂ ಕೂಡ ರಘುನಾಥ ತೀರ್ಥರು ಹೇಳಿದ ಅರ್ಥ ಅಲ್ಲದೇನೆ ನನ್ನ ಕೆಲವು ಅರ್ಥಗಳನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೇನೆ, ತಾವು ಅದನ್ನು ಕೇಳಿದ್ದೀರಿ. ಮುಂದೆನೂ ಕೂಡ ಅಂಥದನ್ನು ಕೆಲವನ್ನು ಮಾಡುವಂಥ ಪ್ರಸಂಗ ಬರಬಹುದು. ಅದೆಲ್ಲವನ್ನು ಕೂಡ ಒಂದು ಉದ್ದಟತನ ಅಂತ ಯಾರು ಭಾವಿಸದೆ ಒಂದು ನಮ್ರವಾದಂತಹ ಪ್ರಯತ್ನ ಇದು ಅಂತ ಭಾವಿಸಿ ಆ ವ್ಯಾಖ್ಯಾನಗಳನ್ನು ನೀವು ಮನ್ನಿಸಿ ಆಲಿಸಬೇಕು ಅಂತ ನನ್ನ ಒಂದು ವಿನಂತಿ. ಇದು ಒಂದು ಸಂಗತಿಯನ್ನು ಗಮನಿಸಬೇಕು. ರಘುನಾಥ ತೀರ್ಥರು ಮಾಡಿದ ವ್ಯಾಖ್ಯಾನಗಳಲ್ಲಿ ಕೆಲವು ಕಡೆ 34 ಆದರೆ 2 ಅಕ್ಷರ ಕಡಿಮೆ ಆದಾಗ ಅದನ್ನ ವಿರಾಟ್ ಬೃಹತಿ ಅಂತ ನಾವು ಹೇಳಬಹುದು. ಆದರೆ ಕೆಲವು ಕಡೆ 33 ಅಕ್ಷರ ಆಗುವಂಥ ಪ್ರಸಂಗನೂ ಬರ್ತದೆ. 1 ಅಕ್ಷರ 2 ಅಕ್ಷರಕ್ಕೆ ಒಂದು ವ್ಯವಸ್ಥೆ ಇದೆ, 3 ಅಕ್ಷರಕ್ಕೆ ಕಡಿಮೆ ಆದರೆ ಒಂದು ವ್ಯವಸ್ಥೆ ಏನು ಕಾಣಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಉದಾಹರಣೆಗೆ ಭೂತ ಭಾವನ
ಭೂತಾತ್ಮ ಇದನ್ನು ವಿವರಿಸುವಂತಹ 33 8ನೇ ಮತ್ತು 9ನೇ ಮಂತ್ರಗಳಲ್ಲಿ 33 ಅಕ್ಷರಗಳು ಕಾಣ್ತವೆ. ಅಂಥ ಕಡೆ ಅಜ್ಞಾನಾಂ ಅನ್ನುವಲ್ಲಿ ಮ ಅನ್ನುವ ಅಕ್ಷರ ಏನಿದೆ ಅದನ್ನೇ ಓದತೀನಾಂ ಅನ್ನುವಲ್ಲಿ ಬರುವಂತಹ ಅಕ್ಷರ, ಅದನ್ನೇ ಒಂದು ಎಕ್ಸ್ಟ್ರಾ ಅಕ್ಷರ ಅಂತ ಪರಿಗಣನೆ ಮಾಡಿ 34 ಮಾಡ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತದೆ. ಸಾಮಾನ್ಯವಾಗಿ ಬರಿಯ ವ್ಯಂಜನಾಕ್ಷರಗಳನ್ನ ಅಜ್ಞಾನಾಂ ಓದತೀನಾಂ ಅನ್ನುವಲ್ಲಿನ ಬರೀ ವ್ಯಂಜನಾಕ್ಷರಗಳನ್ನ ಅಕ್ಷರ ಅಂತ ಪರಿಗಣಿಸುವುದೇ ಇಲ್ಲ. ಸ್ವರದಿಂದ ಕೂಡಿದ್ರೆ ಅದೊಂದು ಅಕ್ಷರ. ಸ್ವರ ಅಂತೂ ಒಂದು ಪ್ರತ್ಯೇಕ ಅಕ್ಷರವೇ. ವ್ಯಂಜನವು ಕೂಡ ಸ್ವರದಿಂದ ಕೂಡಿದ್ರೆ ಅದನ್ನೊಂದು ಅಕ್ಷರ ಅಂತ ಪರಿಗಣಿಸ್ತಾರೆ ಹೊರತು ಬರೇ ವ್ಯಂಜನವನ್ನು ಒಂದು ಅಕ್ಷರ ಅಂತ ಪರಿಗಣಿಸುವುದೇ ಇಲ್ಲ. ಆದರೂ ಹೀಗೆ ಮಾಡಬಹುದು ಅಂತ ನನ್ನದೊಂದು ಆಲೋಚನೆ. ಇದ್ರ ಬಗ್ಗೆ ವಿದ್ವಾಂಸರೆಲ್ಲರೂ ಕೂಡ ಮತ್ತಷ್ಟು ಆಲೋಚನೆ ಮಾಡಿ ಅಭಿಪ್ರಾಯ ಹೇಳಬೇಕು. ವಿಶ್ವ ಅನ್ನೋ ಶಬ್ದಕ್ಕೆ ಭಗವಂತರಾಯರು ಏನರ್ಥ ಹೇಳ್ತಾರೆ ಅಂತ ನೋಡೋಣ. ವಿಶ್ವ ಶಬ್ದಕ್ಕೆ ರಘುನಾಥರಾಯರು ಹೇಳಿದ ಅರ್ಥಗಳು, ಬನ್ನಂಜಿ ಗೋವಿಂದಾಚಾರ್ಯ ಹೇಳಿದ ಅರ್ಥಗಳು, ಅದಲ್ಲದೆ ಬೇರೆ ಬೇರೆ ವ್ಯಾಖ್ಯಾನಕಾರ ಹೇಳಿದ ಅರ್ಥಗಳನ್ನು ನೋಡಿದ್ದೇವೆ. ನಮ್ಮ ವಾಗಿಂದ್ರಿಯವನ್ನು ಪ್ರವೇಶಿಸಿ ನಮ್ಮ ಎಲ್ಲ ಕಾರ್ಯಗಳನ್ನು ಕೂಡ ಆತ ಮಾಡ್ತಾನೆ, ಮಾತು ಆಡಿಸ್ತಾನೆ ಅನ್ನುವಂಥ ನಂದೊಂದು ಅರ್ಥವನ್ನು ಕೂಡ ಹೇಳಿದ್ದೆ. ವಿಶತಿ ವಾಗಿಂದ್ರಿಯ ಮಿತಿ ಅಂತ. ವಿಶತಿ ವಾದಯತಿ ಚ. ವಿಶತಿ ವಾಗಿಂದ್ರಿಯವನ್ನು ಪ್ರವೇಶ ಮಾಡ್ತಾನೆ ಮತ್ತು ವಾದಯತಿ ಮಾತನಾಡಿಸ್ತಾನೆ. ಹೀಗೆ ವಿಶ್ವ ಅಂತ ನಂದು ಒಂದು ಅರ್ಥವನ್ನು ಕೂಡ ಹೇಳಿದ್ದೆ. ಹೀಗೆ ಆ ವಿಶ್ವ ಶಬ್ದಕ್ಕೆ 100ಕ್ಕೂ ಹೆಚ್ಚಿನ ಅರ್ಥಗಳನ್ನ ನಾವು ನೋಡಿ ಮುಗಿಸಿದ್ದೆವು. ಭಗವಂತರಾಯರು ಏನು ಅರ್ಥ ಹೇಳ್ತಾರೆ ಅಂತ ನೋಡುವುದೊಂದು ಉಳಿದಿದೆ ಈಗ. ಯತಃ ಉಗ್ರಹ, ಭಕ್ತರನ್ನು ತನ್ನ ಕಡೆ ಸ್ವೀಕಾರ ಮಾಡುವಂಥ ಮುಖ್ಯ ಪ್ರಾಣ ಹುಟ್ಟಿದನು. ಯತ ಉಗ್ರಹ ತ್ವೇಷನೃಮ್ನಃ ವಾಯುಜಜ್ಞೆ ತತ್ ಪು ಪಾಲಕಂ ರು ರಮಣಶೀಲಂ ವಿಷ್ಣುವಾಖ್ಯಂ ಬ್ರಹ್ಮೈವ ಭುವನೇಶು ಜ್ಯೇಷ್ಠಮಾಸ. ಅಂಥ ಮುಖ್ಯ ಪ್ರಾಣನನ್ನು ಚತುರ್ಮುಖನನ್ನು ಪಾಲಿಸಿದ, ಅವನನ್ನು ಹುಟ್ಟಿಸಿದ ರೂಪವೇ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ. ಭಗವಂತನೇ ನೀನು ಹಿಂದಿನ ಕಲ್ಪದ ಇಂದಿನ ಕಲ್ಪದ ಏತತ್ಕಲ್ಪೀಯ ಮುಖ್ಯ ಪ್ರಾಣಂ ಪ್ರತಿ ತ್ವಂ ವಿಶುದ್ಧಸಿ, ಅವನಿಗೆ ಆಶ್ರಯನಾಗಿದ್ದೆ. ಅಲ್ಲಿ ಸರ್ವೋತ್ತಮತ್ವ, ಸರ್ವಪಾಲಕತ್ವ, ವಾಯುಜನಕತ್ವ, ವಾಯುಪತಿತ್ವ, ರಮಣಶೀಲತ್ವ, ಗುಣಪೂರ್ಣತ್ವ ಇತ್ಯಾದಿ ಅರ್ಥಗಳು ಆ ವಿಶ್ವ ಅನ್ನೋ ಶಬ್ದದಿಂದ ಹೊರಡ್ತವೆ. ಇವೆಲ್ಲ ವಿಶ್ವ ಪದಾರ್ಥದ ಅರ್ಥಗಳು. ಹೇಗೆ ಅಂದ್ರೆ, ವಿಶ್ವ ಅಂದ್ರೆ ವಿಶ್ವ, ಈ ಆ ವಿಶ್ವಕ್ಕೆ ಸತ್ತಾವನ್ನು, ಅಸ್ತಿತ್ವವನ್ನು ಕೊಡುವಂಥವನು ಭಗವಂತ. ನಾನು ವಿಶ್ವ ಅಂದ್ರೆ ವಿಶ್ವ ಅಂತ ಹೇಳಿದೆ, ಹಾಗಲ್ಲ, ಅದು ಪ್ರಮಾದದಿಂದ ಹೇಳಿದ ಅರ್ಥ. ವಿಶ್ವ ಅಂದ್ರೆ ಜಗತ್ತು. ಆ ಜಗತ್ತಿನ ಅಸ್ತಿತ್ವ ಅನ್ನೋದು ಭಗವಂತನ ಕೈಯಲ್ಲಿದೆ. ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಚೋಚ್ಯತೆ. ಯಾವ ಒಂದು ಅಧೀನವಾದ ವಸ್ತು ಆ ಮೇಲಿನವನ ಅಧೀನವಾಗಿದೆಯೋ ಆಗ ಆ ಮೇಲಿನವನನ್ನ ಆ ಕೆಳಗಿನ ವಸ್ತುವಿಗಿಂತ ಅಭಿನ್ನವಾಗಿ ವ್ಯವಹಾರ ಮಾಡುವುದು ಜಗತ್ತಿನಲ್ಲಿ ಕಂಡಿದೆ. ಒಬ್ಬ ದೊಡ್ಡ ಮನುಷ್ಯನನ್ನ, ಅಧಿಕಾರಸ್ಥನನ್ನ ನೀನೇ ಎಲ್ಲವೂ, ನೀನನ್ನು ಬಿಟ್ಟರೆ ನನಗೇನೂ ಇಲ್ಲ ಅಂತೆಲ್ಲ ನಾವು ಕೆಲವು ಬಾರಿ ಹೊಗಳಿ ಆತನಿಂದ ಕಾರ್ಯ ಮಾಡಿಸ್ಕೋತಾ ಇರ್ತೇವೆ. ಅದರಂತೆ ಭಗವಂತನೇ ಈ ಜಗತ್ತು ಅಂದ್ರೆ ಭಗವಂತನ ಅಧೀನ ಈ ಜಗತ್ತು ಅಂತ ಅದರ ಅರ್ಥ. ವಿಶ್ವಕ್ಕಿಂತ ಉತ್ತಮ, ವಿಶ್ವದ ಪಾಲಕ ಅಂತ ಅರ್ಥ ಸಿಗ್ತದೆ. ಮತ್ತೆ ವಿಶೇಷೇಣ ಶ್ವಯತಿ ಗಮಯತಿ ಪ್ರವರ್ತಯತಿ ವರ್ಧಯತಿ ಚ ಜಗತ್ತಿತಿ ತಥೋಕ್ತಃ. ವಿ ಅಂದ್ರೆ ವಿಶೇಷವಾಗಿ, ಶ್ವ ಅಂದ್ರೆ ಈ ಜಗತ್ತನ್ನ ಮುನ್ನಡೆಸ್ತಾನೆ, ಅದನ್ನ ಬೆಳೆಸ್ತಾನೆ. ಆ ಕಾರಣಕ್ಕಾಗಿ ಆತ ವಿಶ್ವ. ವಿಶ್ವೋ ವಾಯು, ವಿಶ್ವೋ ವಾಯು ಸಮುದ್ದಿಷ್ಟ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದ ಒಂದು ಮಾತನ್ನು ಹಿಂದೆ ನೋಡಿದ್ದೇವೆ. ವಿಶ್ವ ಅಂದ್ರೆ ಹಿರಣ್ಯಗರ್ಭ, ಅಗ್ನಿ, ಯಮ, ವರುಣ, ಇಂದ್ರ ಇತ್ಯಾದಿಗಳೆಲ್ಲ ವಿಶ್ವಶಬ್ದದಿಂದ ವಾಚ್ಯರಾಗಿದ್ದಾರೆ. ಮತ್ತೆ ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ವೃದಾಹತಃ ಅಂತ ಭಾಗವತ ತಾತ್ಪರ್ಯದ 11ನೇ ಸ್ಕಂದದ ಮಾತನ್ನು ಕೂಡ ನೋಡಿದ್ದೇವೆ ಹಿಂದೆ. ಆದ್ರಿಂದ ವಿಶ್ವ ಅಂದ್ರೆ ಆ ದೇವತೆಗಳು ಹೌದು, ಜೀವನೂ ಹೌದು. ಅವರೆಲ್ಲರ ಅಸ್ತಿತ್ವ ಅನ್ನೋದು ಇವನ ಕೈಯಲ್ಲೇ ಇರುವುದರಿಂದ ಇವನೇ, ಈ ಭಗವಂತನೇ ವಿಶ್ವ. ವಿಶಿಷ್ಟವಾದ ಸುಖವನ್ನು ಕೊಡುವ ಉಳ್ಳವನು ಇವನೇ. ಆದ್ರಿಂದ ಈತನೇ
ವಿ ಅಂದ್ರೆ ವಿಶಿಷ್ಟವಾದ, ಶ ಅಂದ್ರೆ ಸುಖ, ಅಂಥದ್ದು ವ ಅಂದ್ರೆ ವರ್ತತೆ, ಇವನಲ್ಲಿ ಇರುವುದರಿಂದ ಈತನೇ ವಿಶ್ವ. ಈ ಎಲ್ಲ ಅರ್ಥಗಳು ಆ ವಿಶ್ವ ಅನ್ನೋ ಶಬ್ದದಿಂದ ನಮಗೆ ತಿಳುತ್ತವೆ. ಅದನ್ನೇ ಈ ಮಂತ್ರ ಭುವನೇಶು ಜ್ಯೇಷ್ಠಂ, ಎಲ್ಲ ಭುವನಗಳಲ್ಲಿ ಈತ ಶ್ರೇಷ್ಠ. ಪೂ ನದ, ನದ ಅಂದ್ರೆ ಮುಖ್ಯ ಪ್ರಾಣ, ವೇದಗಳ ಮತ್ತೆ ಜಲಾಭಿಮಾನಿ ದೇವತೆಗಳ ಅಧಿಪತಿ ಅವನು. ಆ ಜಲಾಭಿಮಾನಿ ದೇವತೆಗಳು ಅಂದ್ರೆ ಯಾರು ಅಂತ ಅನ್ನೋದನ್ನೆಲ್ಲ ಹಿಂದಿನ ಮಂತ್ರಗಳಲ್ಲಿ ಹೇಳಿದ್ದೇನೆ. ಆ ಮುಖ್ಯ ಪ್ರಾಣನನ್ನೇ ಪೂ ಮುನ್ನಡೆಸುವವನು, ಪೋಷಿಸುವವನು, ಅವನಿಗೆ ಜ್ಞಾನಭಕ್ತಿ ವೈರಾಗ್ಯ ಮತ್ತೆ ಆ ಮೂಲಕ ಮೋಕ್ಷವನ್ನು ಕೊಟ್ಟು ಅವನ್ನ ಮುನ್ನಡೆಸುವಂಥವನು ಅಂತ ಹೀಗೆಲ್ಲ ಅರ್ಥಗಳನ್ನ ಆ ವೇದ ಮಂತ್ರವು ಕೂಡ ವರ್ಣನೆ ಮಾಡಿದೆ. ವೇದ ಮಂತ್ರ ಬಿತ್ತರಿಸಿ ಹೇಳಿದ್ದನ್ನ ವಿಶ್ವಶಬ್ದ ಸಂಕ್ಷಿಪ್ತವಾಗಿ ಹೇಳಿದೆ. ಇದಿಷ್ಟೆಲ್ಲವೂ ಕೂಡ ಆ ಭಗವಂತರಾಯರು ಮಾಡಿದಂತಹ ವ್ಯಾಖ್ಯಾನ. ಹೀಗೆ ಭಗವಂತರಾಯರು ಮಾಡಿದ ವ್ಯಾಖ್ಯಾನವನ್ನು ಕೇಳುವುದರೊಂದಿಗೆ ಇಲ್ಲಿಯವರೆಗೆ ನಾವು ಆ ವಿಶ್ವಶಬ್ದದ ಅನೇಕ ಅರ್ಥಗಳನ್ನು ಕೇಳಿದಂತಾಯಿತು. ವಿಶ್ವಶಬ್ದ ಈ ನಮ್ಮ ವಿಶ್ವಶಬ್ದದ ಶ್ರವಣದಿಂದ ಮುಂದಿನ ನಮ್ಮ ಎಲ್ಲ ಅಧ್ಯಯನ, ಶ್ರವಣ, ಪ್ರವಚನ ಇತ್ಯಾದಿಗಳಿಗೆ ಬರುವಂತಹ ವಿಘ್ನಗಳನ್ನು ನಾವು ಕಳ್ಕೋತೇವೆ. ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚೇತ ಸತ್ಯೇನ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಈ ಭಗವಂತನೇ ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚೇತ, ಪೃಥ್ವಿ ಅಪ್ಪು ತೇಜಸ್ಸುಗಳೆಂಬ ಸತ್ಗಳು, ವಾಯು ಆಕಾಶಗಳೆಂಬ ಅಸತ್ಯೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಭಗವಂತನೇ ಆಗಿರುವುದಂದ್ರೆ ಭಗವಂತನ ಅಧೀನವೇ ಅವಾಗಿವೆ. ಈ ಒಂದು ಸತ್ಯವನ್ನು ತಿಳ್ಕೊಂಡ್ಬಿಟ್ರೆ ಸತ್ಯೇನ ಅನೇನ ನಸ್ಸರ್ವೇ, ಈ ಸತ್ಯದ ಅರಿವಿನಿಂದಲೇ ಯಾಂತು ನಾಶಂ ಉಪದ್ರವಾಹ, ನಮ್ಮೆಲ್ಲ ಉಪದ್ರವಗಳು ಕೊನೆಗಾಣಲಿ ಅಂತ ಒಂದು ಪ್ರಾರ್ಥನಾ ನಾರಾಯಣ ವರ್ಮ ಮಂತ್ರದಲ್ಲಿ ಕೇಳಿ ಬರ್ತದೆ. ಅದನ್ನ ಈ ವಿಶ್ವ ಶಬ್ದದ ಜೊತೆಗೆ ನಾವು ಹೊಂದಿಸ್ಕೊಂಡ್ಬಿಟ್ರೆ ಭಗವಂತನನ್ನ ವಿಶ್ವ, ಈ ಜಗತ್ತಿನ ಸೃಷ್ಟಿಕರ್ತ, ಅದರ ಪಾಲಕ, ಅದರ ನಾಶಕರ್ತ, ಚರಾಚರಾತ್ಮಕವಾದ ಚೇತನಾಚೇತನಾತ್ಮಕವಾದ ಎಲ್ಲ ಜಗತ್ತಿಗೂ ಅವನು ಸೃಷ್ಟಿಕರ್ತ, ಪಾಲನಕರ್ತ, ನಾಶಕರ್ತ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ, ಇದರ ಸ್ವಾಮಿ ಆತ ಅಂತ ತಿಳ್ಕೊಂಡ್ರೆ ನಮ್ಮ ಶ್ರವಣ, ಮನನ, ಅಧ್ಯಯನ, ಪ್ರವಚನ ಇತ್ಯಾದಿಗಳಿಗೆ ಬರುವಂತಹ ಎಲ್ಲ ವಿಘ್ನಗಳು ಕೊನೆಗಾಣುತ್ತವೆ. ಅದಕ್ಕೆ ಬೇಕಾದಂತಹ ಅರ್ಥವನ್ನ ವಿಶ್ವಶಬ್ದದಿಂದ ನಾವು ಅನುಸಂಧಾನ ಮಾಡಿಕೊಂಡು ಆ ವಿಶ್ವಶಬ್ದದ ಶ್ರವಣವನ್ನು ಇಲ್ಲಿಗೆ ಸಮಾಪ್ತ ಮಾಡೋಣ.